ನಿಮ್ಮ ಪಾರ್ಟಿಯಲ್ಲಿ ಇರುವಾಗ ನೀವು ಕೆಲವೊಂದಿಷ್ಟು ವಿಚಾರಗಳನ್ನು ಮುಂದೆ ಇಟ್ಕೊಂಡು ನೇರವಾಗಿ ಮಾತಾಡ್ತಾ ಇದ್ರಿ. ಆಗ BJP ಹಿರಿಯ ನಾಯಕರುಗಳೆಲ್ಲರೂ ಕೂಡ ನಿಮ್ಮ ಪರವಾಗಿ ದೆಹಲಿಯಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗಿದ್ವು. ಆದರೆ ಈಗ ನೀವು ಪಾರ್ಟಿಯಿಂದ ಹೊರಗಡೆ ಹೋಗಿದ್ರಿ, ನೇರ ನಿಮ್ಮನ್ನು ಭೇಟಿ ಮಾಡೋದಾಗಲಿ ಮಾತುಕತೆಯನ್ನು ಮಾಡೋದಾಗಲಿ ಬಹುಶಃ ಮಾಡಿರಲಿಕ್ಕಿಲ್ಲ. ಆದರೆ ಆಂತರಿಕವಾಗಿ ಅವರೆಲ್ಲ ಹಿರಿಯ ನಾಯಕರುಗಳು ಈಗಲೂ ನಿಮ್ಮ ವಿಶ್ವಾಸದಲ್ಲಿದ್ದಾರಾ? ನಿಮ್ಮನ್ನು ಪಾರ್ಟಿ ತೆಗೆದುಕೊಳ್ಬೇಕು, ಯತ್ನಾಳ್ರೆ ಮತ್ತೊಮ್ಮೆ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ಹೇಳುವಂಥ ಏನಾದರೂ ಅಂತರಂಗದ ಮಾತುಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಇಲ್ಲ, ಮೊದಲು ನೋಡಿ ಎಲ್ಲ ಲೋಕಸಭಾ ಸದಸ್ಯರು ಒಂದಿಬ್ಬರು 3 ಮಂದಿ ಲೋಕಸಭಾ ಸದಸ್ಯರು ಬಿಟ್ಟರೆ ಯತ್ನಾಳನ್ನು ಉಚ್ಚಾಟನೆ ಮಾಡಬಾರ್ದತ್ತೆ ಅವಾಗೂ ಅಭಿಪ್ರಾಯ ಹೇಳಿದ್ದಾರೆ. ಇವತ್ತಿನವರೆಗೂ ಸಹ ವಿಜೇಂದ್ರ ಒಂದು ಟೀಮ್ ಬಿಟ್ಟರೆ ಉಳಿದ ಎಲ್ಲ BJP ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ. ನಾವು ಮಾತಾಡ್ಕೋತಿರ್ತೀವಿ. ಅವರೆಲ್ಲರೂ ಹೇಳೋದು ಒಂದೇ, ಯಾವುದೇ ಪರಿಸ್ಥಿತಿಯಲ್ಲಿ ಪಕ್ಷ ಕಟ್ಟಬೇಡ್ರಿ, ನಮ್ಮ ಜೊತೆಗೇ ನೀವು ಬರಬೇಕು, ನಾವೆಲ್ಲ ಕೂಡಿ ಕರ್ನಾಟಕದಲ್ಲಿ BJP ಸರ್ಕಾರ ಮಾಡಬೇಕು ಅನ್ನೋಂಥ ಭಾವನೆ ನಮ್ಮೆಲ್ಲ ಹಳೆ ಟೀಮ್ ಏನಿದೆ ಆ ಟೀಮ್ ಎಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ. ಯಾರೂ ಈ ನಾನು ಉಚ್ಚಾಟನೆ ಮಾಡಿದ್ರಿಂದ ಬಹಿರಂಗವಾಗಿ ನನಗೆ ಅವರು ತೋರಿಸ್ಲಿಕ್ಕಿಲ್ಲ. ಆಂತರಿಕವಾಗಿ ನನ್ನ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾರೆ. ಒಮ್ಮೊಮ್ಮೆ ನಾನು ಅವ್ರ ಮನೆಗೆ ಹೋಗಿರ್ತೀನಿ, ಅವ್ರು ನನ್ನ ಮನೆಗೆ ಬರ್ತಾರೆ. ಇದೆಲ್ಲ ಸಂಪರ್ಕ ಯಾವುದೇ ರೀತಿ ವಿಜೇಂದ್ರ ಒಂದು ಗ್ಯಾಂಗ್ ಬಿಟ್ಟರೆ ಎಲ್ಲರೂ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕೊನೆಯದಾಗಿ ನೀವು ರಾಜ್ಯ ಪ್ರವಾಸವನ್ನು ಮಾಡಿದರೆ, ಮೊನ್ನೆ ನಾವೇ ನಮ್ಮದೇ ಚಾನಲಲ್ಲಿ ತೋರಿಸಿದ್ವಿ, ನೀವು ಗಣೇಶ ಉತ್ಸವದ ಸಂದರ್ಭದಲ್ಲಿ 17 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟಿದ್ರಿ. ಈ ಪ್ರವಾಸ ಇನ್ನೂ ಕೂಡ ಮುಂದುವರಿಯುತ್ತಾ? ಈ ವಾರದ ಮುಂದಿನ ಕಾರ್ಯಕ್ರಮಗಳು, ಮುಂದಿನ ತಿಂಗಳ ಕಾರ್ಯಕ್ರಮಗಳು ಈಗಾಗಲೇ ಫಿಕ್ಸ್ ಆಗಿದ್ದಾವ? ಈಗಾಗಲೇ ನಾನು ನಾಳೆ 12ನೇ ತಾರೀಕಿಗೆ ಕೆರೆಗೋಡಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಂಡ್ಯದಿಂದ ಮೋಟ್ರ್ ಬೈಕ್ ರ್ಯಾಲಿ, ಅಲ್ಲಿಯೂ ಒಂದು ದೊಡ್ಡ ಇದನ್ನು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇನ್ನೂ ಕೆಲವೊಂದು ಕಡೆ ನಾನೇ ಬರಬೇಕು ಗಣಪತಿ ವಿಸರ್ಜನೆಗೆ ಅಂತೇಳಿ ಕೆಲವೊಂದು ಜಿಲ್ಲೆಯಲ್ಲಿ ಇನ್ನೂ ಗಣಪತಿಗಳನ್ನು ಇನ್ನೂ ಏನು ವಿಸರ್ಜನೆ ಮಾಡದೇ ಇಟ್ಕೊಂಡಿದ್ದಾರೆ. ನನ್ನ ಪ್ರವಾಸ ನಿರಂತರ ಇರ್ತದೆ. ನಾನು ಈಗಾಗಲೇ ಏನು ರಾಜ್ಯದಲ್ಲಿ ಅಡ್ಡಾಡಿದ್ದೀನಿ. ಇನ್ನೂ ಯಾವ ಜಿಲ್ಲೆಗಳದೋ, ಮೊನ್ನೆ ಚಿಕ್ಕಬಳ್ಳಾಪುರ ಹೋಗಿದ್ದೆ, ಅದರ ನಂತರ ಶಿವಮೊಗ್ಗ ಹೋದೆ, ನಾಳೆ ಕೆರೆಗೋಡು ಹೋಗ್ತಾ ಇದ್ದೇನೆ. ಮುಂದಿನ ವಾರದ ಪ್ರೋಗ್ರಾಮ್ ಈಗ ಫಿಕ್ಸ್ ಆಗ್ತಾಯಿದೆ. ಆದ ತಕ್ಷಣ ಮತ್ತೆ ನನ್ನ ಪ್ರವಾಸ ನಿರಂತರ ಇರ್ತದೆ. ನಾನು ಸಂಘಟನೆ, ನಮ್ಮ ಹಿಂದೂ ಸಂಘಟನೆ ಈ ರಾಜ್ಯದಲ್ಲಿ ಮಾಡೇ ಮಾಡ್ತೇನೆ. ಭಾಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ನೆನಪಿಗೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.